ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ನಾನು ನಿಮ್ಮ ಪ್ರೀತಿ ಜಯಶ್ರೀ. ನಾವು ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆಲ್ಲ ದೇವರ ದರ್ಶನ ಆಗುತ್ತೆ. ಅವತ್ತು ಲಾಸ್ಟ್ ಟೈಮ್ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೂ ಯಾರೋ ದೇವ್ರು ಕರೆಸಿದ್ರು. ಇವತ್ತು ಅಷ್ಟೇ, ಇದು ಹೆಣ್ಣು ದೇವರು. ಆ ದೇವ್ರ ದಯೆಯಿಂದ ಹೆಣ್ಮಗು ಆಗಿಬಿಟ್ರೆ ಸಾಕು ಅಂತ ಬೇಡ್ಕೊಂಡು ಹೋದ್ವಿ ಹಾಸ್ಪಿಟಲ್ಗೆ. ತುಂಬ ಟ್ರಾಫಿಕ್ ಇತ್ತು ಇಲ್ಲಿ. ಹಾಗೆ ಹೋಗ್ತಾ ಅದು ರೋಡಲ್ಲಿ ಇದು ದುನಿಯಾ ವಿಜಯ್ ಅವ್ರ ಮನೆ ಅಂತ ನಮ್ಮ ಮನೆಯವ್ರು ತೋರಿಸಿದ್ರು. ಹಂಗೆ ಮುಂದೆನೇ ಟೈಗರ್ ಪ್ರಭಾಕರ್ ಅವ್ರ ಮನೆ ಸಹ ಇತ್ತು. ಅದು ಹಾಗೆ ರೆಕಾರ್ಡ್ ಮಾಡಿಕೊಂಡೆ. ನಾವು ಹಾಸ್ಪಿಟಲ್ಗೆ ಹೋಗೋದು ಆನ್ ದ ವೇಲೆ ಎರಡೂ ಸಿಗುತ್ತೆ. ಇವತ್ತು ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು, ಹಾಗೆ ವ್ಲಾಗ್ ಮಾಡಿಕೊಂಡೆ. ಅಲ್ಲಿ ಒಂದು ಸ್ವಲ್ಪ ಶಾರ್ಟ್ ಕ್ಲಿಪ್ ತಗೊಂಡೆ ಅಷ್ಟೇ. ಇನ್ನು ಇದೇ ಹಾಸ್ಪಿಟಲ್ಲು ನಾವು ತೋರಿಸ್ತಾ ಇರೋದು. ಈ ಹಾಸ್ಪಿಟಲಲ್ಲಿ ಹನೀಶು ಮತ್ತು ಅಕ್ಷಯ್ ಇವರಿಬ್ಬರು ಇದೇ ಹಾಸ್ಪಿಟಲಲ್ಲಿ ಅದೇ ರೂಮಲ್ಲೇ ಹುಟ್ಟಿದ್ದು, ಅದೇ ರೂಮಲ್ಲಿ ಹಾಕಿದ್ರು. ಅಲ್ಲೊಂದು ಪಾಪು ಡೆಲಿವರಿ ಆಗಿತ್ತು ಅಂತ ಹೋಗಿ ಕದ್ದು ನೋಡ್ತಾರೆ. ಇನ್ನು ಚಿನ್ಮಯ್ ಮಾತ್ರ ಬೇರೆ ಹಾಸ್ಪಿಟಲಿ. ಲಲಿತು, ಅನೀಶು, ಅಕ್ಷಯ್ 3 ಜನನೂ ಅದೇ ಹಾಸ್ಪಿಟಲಲ್ಲೇ ಹುಟ್ಟಿರೋದು. ಬರೋ ಅಷ್ಟರಲ್ಲಿ ಮಲ್ಕೊಂಡ್ಬಿಟ್ಟಿದ್ರು. ಪಾಪ ನಿದ್ದೆ ಬಂದುಬಿಟ್ಟಿತ್ತು. ಬೆಳಿಗ್ಗೆ ಬೇಗ ಎದ್ದಿರ್ತಾರಲ್ವ, ಕಾರಲ್ಲಿ ಬೇರೆ ಹೋಗಿದ್ಕೋದ್ಕು. ಇನ್ನು ತುಂಬಾ ಲೇಟಾಗೋಯ್ತು ಹಾಸ್ಪಿಟ್ಲಿಂದ ಬರೋ ಅಷ್ಟರಲ್ಲಿ. ಇನ್ನು ಬಂದಮೇಲೆ ನಿದ್ದೆ ಕಳೀತಲ್ಲ, ಅಲ್ಲಿ ಸ್ವಲ್ಪ ಕಾರಲ್ಲಿ ಎದ್ದು ಕರಾಟೆ ಡ್ರೆಸ್ ಕೊಟ್ಟಿದ್ರು ಅಂದ್ಬಿಟ್ಟು ಹಾಕ್ಕೊಂಡು ತೋರಿಸ್ತಾ ಇದ್ದ. ಅದನ್ನು ಕ್ಲಿಪ್ ಹಂಗೆ ಸೇರಿಸ್ಕೊಂಡೆ. ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಕರಾಟೆ ಡ್ರೆಸ್ಸಲ್ಲಿ ಅಂತ ನನಗೆ ಫೀಲ್ ಆಯಿತು. ಹಾಗೆ ನಿಮ್ಗೆ ಹೇಗೆ ಅನಿಸ್ತು, ಹೇಗೆ ಕಾಣ್ತಾ ಇದ್ದಾನೆ ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನು ನೈಟು ಬ್ಲಾಗ್ ಅಷ್ಟೇ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಮಲ್ಕೊಂಬಿಟ್ವಿ ಊಟ ಮಾಡಿಕೊಂಡು. ಇನ್ನು ಬೆಳಗ್ಗೆ ಎದ್ದು ಕಂಟಿನ್ಯೂ ಮಾಡಿದೆ. ಇನ್ನು ಗಿಡಗಳು ತಂದಿದ್ವಲ್ಲ, ಸ್ವಲ್ಪ ಬಿಸಿಲು ಹತ್ಬಿಟ್ಟಿತ್ತು ಅವತ್ತು. ಸ್ವಲ್ಪ ಚೆನ್ನಾಗೇ ಬಿಸಿಲು ಬರ್ತಿತ್ತು. ಅದಕ್ಕೆ ಗಿಡನೆಲ್ಲ ಸ್ವಲ್ಪ ಬಿಸಿಲಿಗೆ ಜರುಗಿಸೋಣ, ನೀರು ಹಾಕೋಣ ಅಂದ್ಬಿಟ್ಟು ಜರುಗಿಸಿ ನೀರು ಹಾಕ್ತಾ ಇದ್ದೆ. ಅದು ಚೆನ್ನಾಗಿ ಬಂದೈತೆ, ಯಾವ ಗಿಡನೂ ಹೋಗಿಲ್ಲ. ಅದನ್ನೇ ನೋಡ್ತಾ ಇದ್ದೆ. ಎಲ್ಲ ಅದು ರೋಸ್ ಕಡ್ಡಿ ಅಂತೂ ಎಲ್ಲ ಗಿಡ ಚಿಗುರುತ್ತಾ ಇತ್ತು ಕಡ್ಡಿ ಹತ್ರ. ನಾನು ಹೆಂಗೋ ತಂದಾಕಿದ್ಕೂ ಸಾರ್ಥಕ ಆಯಿತು ಅಂದ್ಕೊಂಡೆ. ನಾನು ಎಲ್ಲೂ ಹೋಗ್ಬಿಡುತ್ತೋ ಅಂತ ಅಂದ್ಕೊಂಡಿದ್ದೆ. ಇನ್ನೂ ಸ್ವಲ್ಪ ಪಾಟು, ಅದು ಮಣ್ಣು ಸಾಕಾಗಲ್ಲ ಅನಿಸುತ್ತೆ. ನಮ್ಮ ಅಮ್ಮರ ಮನೆ ಹತ್ರ ಗೊಬ್ಬರ ತಂದು ದೊಡ್ಡ ಪಾಟುಗಳು ತೊಗೊಂಡು ಹಾಕಬೇಕು. ಅದೊಂದು ಸ್ವಲ್ಪ ಹತ್ಕೊಂಡ್ಮೇಲೆ ಹಾಕೋಣ. ಬರುತ್ತೋ ಇಲ್ವೋ ಅನ್ನೋ ಡೌಟಲ್ಲೇ ಹಾಕಿದ್ದು ರೋಸ್ ಕಡ್ಡಿ ಅಂತೂ. ಮಧ್ಯಾಹ್ನ ಊಟದ ಜೊತೆಗೆ ಅಂದ್ಬಿಟ್ಟು ಮ್ಯಾಂಗೋ ಲಸ್ಸಿ ಮಾಡ್ತಾಯಿದ್ದೀನಿ. ಅನೀಶು ಬಂದಮೇಲೆ ಮಾಡಿದ್ರೆ ಅದಕ್ಕೆ ಮೊಸರು ಹಾಕಿ ಮಾಡಬೇಕಲ್ವ. ಅವನಿಗೆ ಮೊಸರು ಅಂತ ಹಾಕಿದ್ದೀವಿ ಅಂತ ಗೊತ್ತಾದರೆ ಅದು ಹೇಗಿದೆ ಅಂತ ಟೇಸ್ಟು ಮಾಡಲ್ಲ. ಮೊಸರು ಅನ್ನೋ ಹೆಸರು ಕೇಳ್ತಿದ್ದಂಗೆ ಬೇಡ ಅಂದ್ಬಿಡ್ತಾನೆ. ಅದಕ್ಕೆ ಅವ್ನು ಬರೋದಕ್ಕಿಂತ ಮುಂಚೆ ಮಾಡಿಟ್ಬಿಡ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅವನಿಗೆ ಮೊಸರು ಅಂತ ಹೇಳಲ್ಲ, ಹಾಗೆ ಕೊಟ್ಟು ಟೇಸ್ಟ್ ಹೆಂಗಿದೆ ಅಂತ ಕೇಳ್ತೀನಿ. ಮೊಸರು ಹಾಕಿದ್ದೀವಿ ಅಂದರೆ ಅದು ಏನು ತಿನ್ನೋದೇ ಇಲ್ಲ, ಅದು ಏನು ಅಂತ ಗೊತ್ತಿಲ್ಲ. ಎಳೆ ಮಗುವಿನಿಂದ ಹಾಗೆ ಮಾಡ್ತಾನೆ, ಮೊಸರೇ ತಿನ್ನಲ್ಲ. ಅಕಸ್ಮಾತ್ ಪಲಾವ್ಗೇನಾದರೂ ಮೊಸರು ಬಜ್ಜಿ ಹಾಕ್ಕೊಂಡು ತಿನ್ನಿಸ್ಬಿಟ್ರಂತೂ ವಾಮಿಟೇ ಮಾಡಿಬಿಡೋನು. ಇವಾಗಂತೂ ಬೇಡ 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 ಅಂತಾನೆ. ಅವನೇ ದೊಡ್ಡನನ್ನ ಕಲ್ತ್ಕೊತಾನೆ ಅಂತ ನಾನು ಫೋರ್ಸ್ ಮಾಡಿ ಈಗೊಂದು ಸ್ವಲ್ಪ ಬೈದು ಪಲಾವ್ ಜೊತೆ ಅದ್ರ ಜೊತೆ ತಿನ್ನಿಸ್ತೀನಿ. ನಾನು ತಿನ್ಸಿದ್ರೆ ಮಾತ್ರ, ಬಾಕ್ಸ್ಗೆ ಹಾಕ್ಕೊಟ್ರೆ ಇನ್ನು ಖಾಲಿ ಮಾಡಲ್ಲ, ಹಂಗೆ ತೊಗೊಂಡು ಬರ್ತಾನೆ. ಅದ್ರ ಬದಲು ತುಪ್ಪ ಹಾಕ್ಬಿಟ್ಟು ಕಳಿಸ್ತೀನಿ ಅಷ್ಟೇ. ಮೊಸರು ಬಜ್ಜಿನೇ ಕೊಡಲ್ಲ ಅವನಿಗೆ, ಆ ಥರ ಮಾಡ್ತಾನೆ. ಅದಕ್ಕೋಸ್ಕರ ಹೇಳಲ್ಲ ಅವನಿಗೆ. ಆಮೇಲೆ ಟೇಸ್ಟ್ ಮಾಡೋಕ್ಕೆ ಕೊಡ್ತೀನಿ, ಏನು ಹೇಳ್ತಾನೆ ಗೊತ್ತಾಗುತ್ತೆ. ಇಲ್ಲಾಂದರೆ ಮುಂಚೆಗೆ ಬೇಡ ಅಂದ್ಬಿಡ್ತಾನೆ, ಕುಡಿಯೋದೇ ಇಲ್ಲ. ಅದಕ್ಕೋಸ್ಕರ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರ್ಗೆ 1 ಬಟ್ಲಷ್ಟು ಮೊಸರು ತೊಗೊಂಡಿದ್ದೀನಿ. 1 ಬಟ್ಲು ಅಂದರೆ ಫುಲ್ಲು ತುಂಬ ತೊಗೊಂಡಿಲ್ಲ, 3/4 ಭಾಗ ಐತೆ ಇದರಲ್ಲಿ. ಅಂದರೆ ನಾವು 3 ಜನಕ್ಕೆ ಬೇಕಾಗಿರೋದಲ್ವಾ, ಅದಕ್ಕೋಸ್ಕರ 3/4 ಭಾಗ ತೊಗೊಂಡಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ಕೊತೀರೋ ಅಷ್ಟು ಮೊಸರು ಬೇಕಾಗುತ್ತೆ. ಉಳಿದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ. ಇದೇನು ಹುಳಿ ಇಲ್ಲ, ಪ್ಯಾಕೆಟ್ ಮೊಸರೇ. ಮನೆಯದಾದರೆ ಸ್ವಲ್ಪ ಹುಳಿ ಇರುತ್ತೆ, ಆವಾಗ ನೋಡಿಕೊಂಡು ಹಾಕೊಬೇಕಾಗುತ್ತೆ. ಈಗ ಇದಕ್ಕೆ ಒಂದು ಏಲಕ್ಕಿ ಕಾಯಿ ಬೀಜನ ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ಏಲಕ್ಕಿ ಕಾಯಿ ಪುಡಿ ಬೀಜ ಹಾಕಿದ್ಮೇಲೆ ಸಕ್ಕರೆ ಹಾಕಬೇಕು ನಿಮ್ಮ ಟೇಸ್ಟಿಗೆ. ಇದು ಸ್ವಲ್ಪ ಕಡಿಮೆ ಆಗಿತ್ತು, ಮತ್ತೆ ನಾನು ಲಾಸ್ಟಲ್ಲಿ ಮತ್ತೆ ಸಕ್ಕರೆ ಆ್ಯಡ್ ಮಾಡಿಬಿಟ್ಟು ಗ್ರೈಂಡ್ ಮಾಡಿಕೊಂಡೆ. ಇಲ್ಲಿ 2 ಮಾವಿನ ಹಣ್ಣನ್ನ ನಾನು ಪಲ್ಪ್ ತೆಗೆದು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ ಮುಂಚೆನೆ, ಕೋಲ್ಡ್ ಇರಲಿ ಅಂತ. ಮೊಸರು ಫ್ರಿಜ್ಜಲ್ಲಿ ಇತ್ತಲ್ವಾ, ಮ್ಯಾಂಗೋನು ಫ್ರಿಜ್ಜಲ್ಲಿ ಇತ್ತು. ಮಾಡಿ ಫ್ರಿಜ್ಜಲ್ಲಿ ಇಡೋದ್ಕಿಂತ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಾಡಿದಾಗ ಚೆನ್ನಾಗಿರುತ್ತಲ್ವಾ ಅಂತ ಅಂದ್ಬಿಟ್ಟು ಹಾಗೆ ಇದು ಮಾಡ್ಬೋದು ಅಂದ್ಬಿಟ್ಟು ನಾನು ಹಣ್ಣು ಕಟ್ ಮಾಡಿ ಬೆಳಗ್ಗೆನೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ ಪಲ್ಪ್ ತೆಗ್ದು. ಈಗ ಮೊಸರು ಬಟ್ಲಿಗೆ ಒಂಚೂರು ನೀರು ಹಾಕ್ಕೊಂಡಿದ್ದೀನಿ. ಇದಿಷ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋದು, ಅದಷ್ಟೇ. ಎಷ್ಟು ಈಸಿಯಾಗಿ ಡಿಲಿಷಿಯಸ್ ಆಗಿ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂಥರ ಡಿಫ್ರೆಂಟ್ ಟೇಸ್ಟು. ಸಖತ್ ಇಷ್ಟ ಆಯಿತು ನನ್ನ ಮಗಂಗೂ. ಅವ್ನು ಯಾವತ್ತೂ ಮೊಸರು ಅಂದರೆ ಕುಡಿತಲೇ ಇರೋನು, ಟೇಸ್ಟ್ ಕಂಡುಹಿಡಿದ್ಬಿಡೋನು. ಅವನ್ನೇ ಕೇಳೋಣ ಬನ್ನಿ ಹೆಂಗೈತೆ ಅಂತ. ಹೆಂಗೈತೆ ಅನಿಶು, ಚೆನ್ನಾಗಿದ್ಯಾ? ಮ್ಯಾಂಗೋ ಲಸ್ಸಿ
ಚೆನ್ನಾಯ್ತಾ? ಹುಳಿ ಆಗೈತಾ? ಹುಳಿ ಇಲ್ವಾ? ಅವಾಗಲೇ ಹುಳಿ ಇಲ್ಲ. ಸಕ್ಕರೆ ಹಾಕ್ತೆ ಮತ್ತೆ ಸಕ್ಕರೆ ಹಾಕ್ತೆ. ಚೆನ್ನಾಯ್ತಾ ಈಗ? ತಣ್ಣಗೈತಲ್ವಾ? ಫ್ರಿಜ್ಜಲ್ಲಿ ಇಟ್ಟು ಮಾಡಿದ್ದೀನಿ ನೀನೀಗ ತಣ್ಣಗಿರ್ಬೇಕು ಅಂತ. ಫ್ರಿಜ್ಜಲ್ಲಿ ಇಕ್ಕಿದ್ದ? ಮ್ಯಾಂಗೋ ಕಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಕ್ಕಿದ್ದೆ. ಯಾವಾಗ? ಬೆಳಿಗ್ಗೆನ? ಆಮೇಲೆ ಮಾಡಿದ್ದು. ಐಸ್ ಕ್ರೀಮ್ ನಾಳೆ ಅಲ್ವಾ? ಓಕೆ, ಯು ಲೈಕ್ ಇಟ್? ಚೆನ್ನಾಗೈತೆ, ನೀವು ಮಾಡ್ಕೊಂಡು ಕುಡೀರಿ. ಇದು ಮ್ಯಾಂಗೋ ಜ್ಯೂಸು. ಮ್ಯಾಂಗೋ ಲಸ್ಸಿ ಅದು. ಡಾಕ್ಟರ್ ಬ್ರೋ ಹೇಳ್ತೇನೆ ಈ ಥರ. ಹೌದಾ? ಡಾಕ್ಟರ್ ಬ್ರೋ ನೋಡ್ತೀಯಾ? ಇನ್ನು ಸಂಜೆ ಹಲಸಿನ ತಂದಿವಲ್ಲ ನಮ್ಮ ಅಮ್ಮರ ಮನೆಯಿಂದ, ಅದಕ್ಕೆ ರಸಾಯನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಇತ್ತು. ಸ್ವಲ್ಪ ಅದು ಹಲಸಿನೆಲ್ಲ ತೊಳೆ ಬಿಡಿಸ್ಬಿಟ್ಟು ಸಣ್ಣ ಸಣ್ಣಗೆ ಅದಕ್ಕೆ ಬಾಳೆಹಣ್ಣು, ತೆಂಗಿನಕಾಯಿ ತುರಿ, ಬೆಲ್ಲ ಇದಿಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಷ್ಟು ಸಖತ್ತಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು. ಅವಾಗ ನಾವು ಸ್ಕೂಲ್ ಹಾಲಿಡೇಸಲ್ಲಿ ನಮ್ಮ ಅಜ್ಜಿ ಮನೆಗೆ ಹೋದಾಗ ರಜದಲ್ಲಿ ದೇವಸ್ಥಾನದ ಹತ್ರ ಪ್ರಸಾದಕ್ಕೆ ಅಂತ ಮಾಡೋರು, ಅಥವಾ ಯಾರಾದರೂ ದೇವ್ರು ಕರೆಸಿದ್ರೆ ಮನೆಗೆ ಆ ದೇವ್ರಿಗೆ ಮಾಡೋರು ಇದು ಪ್ರಸಾದ ಜಾಸ್ತಿ. ಅವಾಗ ತಿಂತಾ ಇದ್ದಿದ್ದು ಸಖತ್ತಾಗಿರೋದು. ಇವಾಗ ಅದೆಲ್ಲ ಈ ಕಾಲದ ಮಕ್ಳಿಗೆ ಇಷ್ಟ ಆಗುತ್ತೋ ಇಲ್ವೋ, ನಮಗಂತೂ ಸಖತ್ ಇಷ್ಟ. ನಿಮ್ಗೆ ಯಾರ್ಯಾರಿಗೆ ಇದು ಫೇವ್ರೇಟು ಕಮೆಂಟ್ ಮಾಡಿ ಹೇಳಿ. ಹಾಯ್ ವೀವರ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಂದರೆ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ನಲ್ವಾ, ಅವತ್ತು ನೈಟ್ ತುಂಬಾ ಲೇಟ್ ಆಗೋಗಿತ್ತು. ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ನಾನು. ಲೇಟ್ ಆಗುತ್ತೆ ನೈಟು, ನಾವು ಸಂಜೆ ಹೋಗೋದ್ರಿಂದ ನೈಟು ಮನೆಗೆ ಬರೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ. ಬಂದು ಅಡುಗೆಲ್ಲ ಮಾಡಿಟ್ಬಿಟ್ಟು ಹೋಗಿರ್ತೀನಿ ನಾನು, ಬರಬೇಕಂದ್ರೆ ಲೇಟ್ ಆಗುತ್ತೆ ಅಂತ ಗೊತ್ತಿರುತ್ತಲ್ವ. ಬಂದು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಎದ್ದಿದ್ದು ಮಲ್ಕೊಂಬಿಡೋದೆ. ಬೆಳಗ್ಗೆ ಸ್ಕೂಲ್ ಇರುತ್ತೆ, ಇದಾಗ್ಬಿಡುತ್ತೆ. ಅದಕ್ಕೋಸ್ಕರ ಏನಂದರು ಡಾಕ್ಟ್ರು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆಗೆ ಇವತ್ತು ಬರೀ ಚೆಕಪ್ ಇತ್ತು ಅಷ್ಟೇ, ಏನು ಇದು ಸ್ಕ್ಯಾನಿಂಗ್ ಏನಿರಲಿಲ್ಲ. ಸ್ಕ್ಯಾನಿಂಗ್ ಆಲ್ರೆಡಿ ಆಗಿ ಅದೆಲ್ಲ ನಾರ್ಮಲ್ ಇದೆ ಅಂತ ಬಂದಿದೆ. ಈ ಮಂತ್ ಚೆಕಪ್ಪಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನನಗೆ ಹಿಮೋಗ್ಲೋಬಿನ್ ಲೆವೆಲ್ ತುಂಬ ಕಡಿಮೆ ಇದೆ ಅಂತ. ತುಂಬಾ ಕಡಿಮೆ ಇದೆ, ಮಿನಿಮಮ್ 11 ಇರಬೇಕು. ಅದರಲ್ಲಿ ನನಗೆ 9.2 ಇದೆ ಅಷ್ಟೇ. 9 ಇತ್ತು, ಮತ್ತೆ ಚೆಕಪ್ ಮಾಡಿದಾಗ 9.2 ಬಂತು. ಈಗ ಮತ್ತೆ 2ನೇ ತಾರೀಕಿಗೆ ಮತ್ತೆ ಬ್ಲಡ್ ಚೆಕಪ್ ಮಾಡ್ಸೋಕೆ ಹೇಳಿದ್ದಾರೆ. ಅದರಲ್ಲಿ ಮಿನಿಮಮ್ ಲೆವೆಲ್ ಬಂದಿಲ್ಲ ಅಂದರೆ 11. ಇಂಜೆಕ್ಷನ್ ಸಜೆಸ್ಟ್ ಮಾಡಿದ್ದಾರೆ, ಅದು 4 ಡೋಸ್ ಕೊಡಲೇಬೇಕು ಅಂತ ಹೇಳಿದ್ದಾರೆ. ಒಂದು ಇಂಜೆಕ್ಷನ್ಗೆ ಎಷ್ಟಾಗುತ್ತೆ ಅಂತ ಗೊತ್ತಾ? 5000 ರೂಪೀಸ್ ಅಂತೆ. ನನಗೆ ಆ ಥರ ಇಂಜೆಕ್ಷನ್ ಎಲ್ಲ ತೊಗೊಂಡು ಹಿಮೋಗ್ಲೋಬಿನ್ ಲೆವೆಲ್ನ ಜಾಸ್ತಿ ಮಾಡ್ಕೊಬೇಕು ಅಂತ ಇಲ್ಲ, ನಾರ್ಮಲಾಗೆ ಮಾಡ್ಕೊಬೇಕು, ಅದು ನ್ಯಾಚುರಲಾಗೆ ಆಗಲಿ ಅಂತ ನಾನೊಂದಷ್ಟು ಟಿಪ್ಸ್ನ ಫಾಲೋ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನಿಮ್ಗೆ ಯಾರಿಗಾದರೂ ಈ ಥರ ಆಗಿ ಅಂದರೆ ಆಗಲೇ ಬೇಬಿ ಆಗಿರೋರು ಈ ವಿಡಿಯೋ ನೋಡ್ತಾಯಿದ್ರೆ, ಈ ಥರ ಯಾರಿಗಾದರೂ ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಇತ್ತು, ನಾವು ಈ ಟಿಪ್ಸ್ನ ಫಾಲೋ ಮಾಡಿದ್ವಿ, ಅದು ಇನ್ಕ್ರೀಸ್ ಆಯಿತು ಅಂತ ಅನ್ನೋರು ನನಗೆ ಕಮೆಂಟ್ ಮಾಡಿ ಸಜೆಸ್ಟ್ ಮಾಡಿ, ಅದನ್ನು ನಾನು ಫಾಲೋ ಮಾಡ್ತೀನಿ. ಇನ್ನು 2ನೇ ತಾರೀಕಿಗೆ ಹೇಳಿದ್ದಾರೆ, ಅಷ್ಟರಲ್ಲಿ ಬರಬೇಕದು ಒಂದು ನಾರ್ಮಲ್ ಲೆವೆಲಿಗೆ. ಅದಕ್ಕೋಸ್ಕರ ಆಲ್ರೆಡಿ ಈ ಥರ ಆಗಿದ್ದವರು ನಾವು ಇದನ್ನು ಫಾಲೋ ಮಾಡಿದ್ವಿ, ಜಾಸ್ತಿ ಆಗಿತ್ತು ಅನ್ನೋರು ನನಗೆ ಹೇಳಿ, ನಾನು ಅದನ್ನು ಫಾಲೋ ಮಾಡ್ತೀನಿ. ಇನ್ನು ನಾನು ಒಂದಷ್ಟು ಅಂದರೆ ತುಂಬ ಏನೂ ಇದಾಗಿ ಮಾಡ್ತಾಯಿಲ್ಲ, ನನಗೆ ಸಜೆಸ್ಟ್ ಮಾಡ್ದಂಗೆ ನಾನು ದಾಳಿಂಬೆ ಹಣ್ಣು ಡೈಲಿ ತಿಂತಾಯಿದ್ದೀನಿ ಒಂದು. ಅದನ್ನು ಬಿಟ್ಟರೆ ಡ್ರೈ ಫ್ರೂಟ್ಸು ಕಂಪಲ್ಸರಿ, ಮತ್ತು ಪಾಲಕ್ ಸೊಪ್ಪು ಕಂಪಲ್ಸರಿ. ಆ ಡ್ರೈ ಫ್ರೂಟ್ಸ್ ಅಲ್ಲದೆ ಫ್ರೂಟ್ಸು ಕಂಪಲ್ಸರಿ. ಅದರ ಜೊತೆಗೆ ನಿಮಗೆ ಗೊತ್ತಿರೋಂಗೆ ಬೀಟ್ರೂಟ್ ಜ್ಯೂಸ್ ಕಂಪಲ್ಸರಿ ಮಾಡ್ಕೊಂಡಿದ್ದೀನಿ. ಅಟ್ಲೀಸ್ಟ್ ದಿನ ಮಾಡೋಕ್ಕಾಗಿಲ್ಲ ಅಂದರೂ ಬೀಟ್ರೂಟ್ ಜ್ಯೂಸನ್ನ ಒಂದಿನ ಬಿಟ್ಟು ಒಂದಿನಾದರೂ ಕಂಪಲ್ಸರಿ ಮಾಡ್ಕೊಂಡು ಕುಡಿತಾಯಿದ್ದೀನಿ. ಈ ಥರ ಮಾಡ್ತಾಯಿದ್ದೀನಿ. ಆದರೂ ಲೆವೆಲ್ ಬಂದಿಲ್ಲ ಅಂದರೆ ಅನ್ನೋದೊಂದು ಟೆನ್ಷನ್ ಇದೆ. ಅಷ್ಟರಲ್ಲಿ ಏನಾದರೂ ಟ್ರೈ ಮಾಡೋಣ ಅಂತ. ನನಗೆ ಇಂಜೆಕ್ಷನ್ ಅಂದರೆ ಫಸ್ಟೇ ಭಯ, ಅದರಲ್ಲೂ 4 ಡೋಸು.
ಸಾಕಾಗ್ಬಿಟ್ಟಿದೆ ನನಗೆ. ಅದನ್ನು ಹೇಳೋಣ ಅಂತಾನೆ. ಇನ್ನೆಲ್ಲ ನಾರ್ಮಲ್ ಇದೆ, ಹಾರ್ಟ್ ಬೀಟ್ ಕೇಳಿಸಿದ್ರು ನಾರ್ಮಲ್ ಇದೆ. ಹಿಮೋಗ್ಲೋಬಿನ್ ಲೆವೆಲ್ ಒಂದು ನನ್ನ ತಲೆ ತಿಂತೈತೆ. ಹಿಮೋಗ್ಲೋಬಿನ್ ಲೆವೆಲ್ ಜಾಸ್ತಿ ಆಗಂಗೆ ಇಂಜೆಕ್ಷನ್ ಕೊಡಲೇಬೇಕು, ನೆಕ್ಸ್ಟ್ ಪ್ರೊಸೀಜರ್ ಅಂತ ಡಾಕ್ಟ್ರ್ ಹೇಳ್ದಾಗಿಂದ ಫುಲ್ ಒಂಥರ ಟೆನ್ಷನ್ ಆಗಿಬಿಟ್ಟೈತೆ. ಕಂಟ್ರೋಲ್ ಮಾಡ್ತಾಯಿದ್ದೀನಿ, ಟೆನ್ಷನ್ ಮಾಡ್ಕೊಬಾರ್ದು ಅಂತ. ಆದರೂ ಮೈಂಡಲ್ಲಿ ಅದೇ ಓಡ್ತಾಯಿತ್ತೆ, ಏನು ಮಾಡ್ಬೋದು ಅಂತ. ಅದಕ್ಕೋಸ್ಕರ ಕೇಳಿದೆ. ಕಂಟ್ರೋಲ್ ಮಾಡ್ತೀನಿ, ಫುಲ್ ಸ್ಟ್ರೆಸ್ಸು ಮಾಡ್ಕೋಬಾರ್ದು. ಈಗ ನಾನು ಒಬ್ಬಳಿಲ್ಲ, ಇಬ್ಬರಿದ್ದೀವಿ, ಅದಕ್ಕೋಸ್ಕರ. ಹಾಗೆ ನಿಮ್ಮ ಹತ್ರ ಇದನ್ನು ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಅದಕ್ಕೋಸ್ಕರ ವಿಡಿಯೋ ಮಾಡಿದೆ, ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡಿದೆ. ಇನ್ನೆಲ್ಲ ನಾರ್ಮಲ್ ಇದೆ, ಈ ಸ್ಕ್ಯಾನಿಂಗಲ್ಲೂ ಎಲ್ಲ ನಾರ್ಮಲ್ ಐತೆ. ಹಿಮೋಗ್ಲೋಬಿನ್ ಲೆವೆಲ್ ಒಂದೇ. ಹನಿಶಂದ್ರಲ್ಲೂ ಅಷ್ಟೇ, ನನಗೆ ಫಸ್ಟು ಚೆಕಪ್ ಮಾಡಿದಾಗ 9 ಇದ್ದಿದ್ದು. ಅದೇನು ಹಿಮೋಗ್ಲೋಬಿನೋ, ಅದೇನು ಕಥೆನೋ ನನಗೆ ಯಾಕೆ ಹಿಂಗೆ ಮಾಡ್ತಾಯಿತ್ತೋ ಗೊತ್ತಿಲ್ಲ. ಇನ್ನು ಯಾವುದೂ ಪ್ರಾಬ್ಲಮ್ ಇಲ್ಲ, ಥೈರಾಯ್ಡ್ ಆಗಲಿ, ಬಿ ಪಿ ಆಗಲಿ, ಶುಗರ್ದಾಗಲಿ ಇನ್ನು ಯಾವುದೂ ಇಲ್ಲ. ಹಿಮೋಗ್ಲೋಬಿನ್ ಒಂದೇ 8 ವರ್ಷದಿಂದ ಕಾಡ್ತಾಯಿದೆ. 8 ವರ್ಷದ ಹಿಂದೆ ಹನೀಶಿಗೂ ಸೇಮ್ ಆಗಿತ್ತು. ಆದರೆ ಅವಾಗ 9 ಮಂತ್ಸಲ್ಲಿ ಮತ್ತೆ ಚೆಕಪ್ ಮಾಡಿದಾಗ ನನಗೆ ಮಿನಿಮಮ್ 11 ಬಂದಿತ್ತು. ಈಗ ಮತ್ತೆ ಮುಂಚೆನೇ ಮಾಡಿಸ್ತಾ ಇದ್ದಾರೆ. ಇವಾಗೇನೋ ಇಂಜೆಕ್ಷನ್ ಮಾಡಲೇಬೇಕು, ತುಂಬ ಪ್ರಾಬ್ಲಮ್ ಆಗುತ್ತೆ. ಹಿಮೋಗ್ಲೋಬಿನ್ ಲೆವೆಲ್ ರೀಚ್ ಇಲ್ಲ ಅಂದರೆ ಏನಂದರೆ, ಅದು ಹಿಮೋಗ್ಲೋಬಿನ್ ಅಂದರೆ ರಕ್ತದಲ್ಲಿ ರೆಡ್ ಕಲರ್ ಬ್ಲಡ್ ಇರುತ್ತಲ್ಲ, ಅದರಲ್ಲಿ ಒಂದು ಅಂಶ ಹಿಮೋಗ್ಲೋಬಿನ್ ಅನ್ನೋದು. ಅದು ಆಕ್ಸಿಜನ್ನ ಸಪ್ಲೈ ಮಾಡುತ್ತಂತೆ ಎಲ್ಲ ಪಾರ್ಟ್ಸ್ಗೂ. ಅದು ಕಡಿಮೆ ಇದ್ದರೆ ಪ್ರಾಬ್ಲಮ್ ಆಗುತ್ತಂತೆ. ಡೆಲಿವರಿ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ. ಹಿಮೋಗ್ಲೋಬಿನ್ ಜಾಸ್ತಿ ಬೇಕೇ ಬೇಕು. ಆ ಟೈಮಲ್ಲಿ ಬ್ಲಡ್ಡು ಲಾಸ್ ಆಗೋದು ಚಾನ್ಸಸ್ ಜಾಸ್ತಿ ಇರುತ್ತಮ್ಮ. ಅದರಲ್ಲಿ ಈ ಫಸ್ಟೇ ಕಡಿಮೆ ಇದ್ದರೆ ಪ್ರಾಬ್ಲಮ್ಮು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅವರು ಹೇಳೋದು ಒಳ್ಳೆಯದೇ, ಏನು ಮಾಡೋದು. ಬ್ಲಡ್ ಕಡಿಮೆ ಇದ್ದರೆ ಅದು ಒಂಥರ, ಆದರೆ ಬ್ಲಡ್ಡಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಇರೋದು, ಇದು ಇನ್ನೊಂದು ಥರ ಟೆನ್ಷನ್. ಬ್ಲಡ್ ಆದರೆ ಹಾಕಿಸ್ಕೊಬಿಡ್ಬೋದಿತ್ತು, ಹಿಮೋಗ್ಲೋಬಿನ್ ಯಾರು ಕೊಡ್ತಾರೆ ಅಲ್ವಾ. ಆದರೂ ಏನು ಅದು ಮೈಂಡಲ್ಲಿ ಒಂದು ಸೈಡ್ ಓಡ್ತಾ ಇದೆ, ಅದನ್ನು ಬಿಟ್ಟಿದ್ದೀನಿ. ತಲೆಗೆ ಜಾಸ್ತಿ ಹಚ್ಕೊಳ್ಬಾರ್ದು ಅಂತ. ಏನಾಗುತ್ತೋ ಆಗಲಿ, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು 2ನೇ ತಾರೀಕು ಹೋಗಿ ಚೆಕಪ್ ಮಾಡಿಸ್ಕೊಂಡು ನಾನು ಟ್ರೈ ಮಾಡ್ತಾಯಿದ್ದೀನಿ. ಲಾಸ್ಟ್ ಮಂತ್ ಹೇಳ್ದಾಗಿಂದನೂ ನಾನು ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ, ಅದ್ರ ಬಗ್ಗೆ ಯೋಚನೆ ಮಾಡ್ದಂಗೆ ಇನ್ನು ನನ್ನ ಕೆಲಸನ ನಾನು ಮಾಡ್ಕೋಬೇಕಾಗುತ್ತೆ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರೆ ಆಗಲ್ಲ. ಸರಿ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದೊಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂದರೆ, ನಿಮ್ಮಿಂದ ಒಂದು ಕಮೆಂಟಲ್ಲಿ ಯಾರಿಗಾದ್ರೂ ಈ ಥರ ಆಗಿರೋರು ನೋಡಿದಾಗ ನನಗೊಂದು ಸಜೆಸ್ಟ್ ಮಾಡ್ಬೋದೇನೋ ಅನ್ನೋದಕ್ಕೋಸ್ಕರ ಇದನ್ನು ಶೇರ್ ಮಾಡಿಕೊಂಡೆ, ಮತ್ತೇನಿಲ್ಲ. ಮತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.